ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಸೋಮವಾರ, ರಾಯರ ಆರಾಧನೆ ಇರೋದ್ರಿಂದ ಮನೆಯಲ್ಲಿ ರಾಯರ ಪೂಜೆ ಮಾಡಿಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಕೊನೆ ದಿನ ಅಲ್ವಾ, ಗುರು ರಾಘವೇಂದ್ರ ಆರಾಧನೆ. ಹಾಗಾಗಿ ನಮ್ಮೂರಲ್ಲೇ ರಾಘವೇಂದ್ರ ದೇವಸ್ಥಾನ ಇದೆ, ರಾಯರ ದೇವಸ್ಥಾನ. ಅಲ್ಲೋಗಿ ಪೂಜೆ ಮಾಡ್ಕೊಂಡು ಬರೋಣ, ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತೇಳಿ ರೆಡಿ ಆಗಿದ್ದೀನಿ. ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಹೊರಟಿದ್ದೀನಿ. ನಾನು ಮತ್ತು ನಮ್ಮ ಅಕ್ಕ ಹೋಗ್ತಾಯಿದ್ದೀನಿ. ಸೊ ಹೊಸ ಮುಖನ ತೀಸ್ಕೊಂಡಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬನ್ನಿ ಇವಾಗ ಹೋಗೋಣ. ನಿಮಗೂ ಕೂಡ ಕೊನೆ ದಿನದ ಆರಾಧನೆ, ರಾಯರ ಆರಾಧನೆ ನಡೀತಾ ಇದೆ. ದೇವ್ರ ದರ್ಶನ ಮಾಡೋಣ ಎಲ್ಲರೂ. ನೋಡಿದ್ರಲ್ವಾ, ರಾಯರ ದರ್ಶನ ನಿಮಗೂ ಚೆನ್ನಾಗಿ ಆಗಿದೆ ಅಂದ್ಕೊತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದು ನೈಟ್ ಡಿನ್ನರ್ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ ಫ್ರೈಡ್ ರೈಸ್ ಮಾಡೋಣ ಅಂಥೇಳಿ ಬರೋವಾಗೆ ಕ್ಯಾಬೇಜ್ ತೊಗೊಂಬಂದಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ತೊಗೊಂಡು ಸಿಂಪಲ್ಲಾಗಿ ಕ್ಯಾಬೇಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀರಿ. ಸೊ ಕ್ಯಾಬೇಜ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇದು ಒಂದು ಶುಂಠಿ, ಜೀರಿಗೆ, ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಈಗ ಮಾಡೋಣ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಜೊತೆಗೆ ಈರುಳ್ಳಿ ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕ್ಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕ್ಕೊಳ್ಳಿ. ನಾನು ಬೆಣ್ಣೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಹಾಕ್ಕೊಳೋದ್ರಿಂದನೂ ಟೇಸ್ಟ್ ಸೂಪರಾಗಿರುತ್ತೆ. ಹಾಗೆ ಹಸಿಮೆಣ್ಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಬೋದು. ಸೊ ಫ್ರೈ ಆಗ್ತಾಯಿದೆ. ಇದ್ರ ಜೊತೆಗೆ ಕ್ಯಾಬೇಜ್ ಹಾಕೋಣ.
ಇವಾಗ ಕ್ಯಾಬೇಜ್ ಸಣ್ಣದಾಗಿ ಕಟ್ ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಬಂದು ಸ್ವಲ್ಪ ಪೆಪ್ಪರ್ ಪೌಡರು, ನೀವು ಖಾರ ಎಷ್ಟು ತಿಂತೀರೋ ಅದ್ರ ಪ್ರಕಾರ ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪ ಖಾರಾಗಿ ಇರಲಿ ಅಂತೇಳಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಪೌಡರ್ನ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ನಾನು ಏನು ಸಾಸ್ ಎಲ್ಲ ಹಾಕ್ತಾಯಿಲ್ಲ, ಚಿಲ್ಲಿ ಸಾಸ್, ಸೋಯಾ ಸಾಸ್ ಬೇಕಾದರೆ ನೀವು ಹಾಕ್ಕೊಬೋದು. ಇಲ್ಲಿ ನಾನು ಅವೆರಡು ಸ್ಕಿಪ್ ಮಾಡಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಅದೆಲ್ಲ ಫ್ರೈ ಆದಮೇಲೆ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ 1-2 ನಿಮಿಷ ಕ್ಯಾಬೇಜ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಮಾಡಿರೋದು. ಲಾಸ್ಟಿಗೆ ಒಂದು ನಿಂಬೆ ಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ, ಅರ್ಧ ಹೋಳು ತೊಗೊಂಡಿದ್ದೀನಿ. ಸೊ ಇದು ಒಂದು 3-4 ಜನ ತಿನ್ಬೋದು. ಮತ್ತು ಮಾರ್ನಿಂಗ್ ಒಂದು ಕ್ಯಾಬೇಜ್ ಕುರ್ಮಾ ಮತ್ತು ಚಪಾತಿ ಮಾಡ್ಕೊಂಡಿದ್ದೀನಿ. ಸೇಮ್ ಚಿಕನ್ಗೆ ಮಸಾಲೆ ಇಡ್ತಾರಲ್ವ, ಆ ಥರ ಮಸಾಲೆ ಇಟ್ಟು ಕ್ಯಾಬೇಜ್ ಕುರ್ಮಾ ಮಾಡ್ಕೊಂಡ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ, ಮತ್ತು ವಿಡಿಯೋ ಏನು ಶೂಟ್ ಮಾಡಿಲ್ಲ ಈ ದಿನದ್ದು. ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತಾಯಿದ್ದೀನಿ, ಬ್ರೇಕ್ಫಾಸ್ಟ್ ವಿಡಿಯೋದೊಂದಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ.